ಮಾಧ್ಯಮಗಳು ಬೊಬ್ಬೆ ಹಾಕಿ ಆಯಿತು, ಷಡ್ಯಂತ್ರ ಅದು ಇದು ಅಂತ ಹೇಳಿ ಆಯಿತು. ಕೊನೆಗೆ ಕಿರಿಕೀರ್ತಿಯ ಪಾಲು ಆತನು ತಗೊಂಡು ಬಂದ. ಅಲ್ಲಿ ಮಾತ್ರ ಆತ ಸಮೀರ್ ಎಂ ಡಿಯನ್ನು ಸೇರಿಸಿಕೊಂಡು ತನ್ನ ವಾರ್ತೆಯನ್ನು ಮಾಡಿದೆ. ಯಾವಾಗ ಅವರ ಬಂಧನ ಆಗುತ್ತೆ ಅಂತ ಗೊತ್ತಾಗ್ತಾ ಇದೆಯೋ, ವಿಷಯ ಗೊತ್ತಾದ ಕೂಡಲೇ ಇಮಿಡಿಯೇಟ್ಲಿ ಕೋರ್ಟ್ಗೆ ಹೋಗಿ ಕೇಸ್ ವಾಪಸ್ ತಗೊಳ್ಳೋಕೆ ಹೋಗಿ ಮೊಹಮ್ಮದ್ ಸಮೀರ್ ನಮ್ಮ ದೇವಸ್ಥಾನವನ್ನು ಟಾರ್ಗೆಟ್ ಮಾಡ್ಕೊಂಡು ವಿಡಿಯೋ ಮಾಡಿದಾಗ ಏನಂದ್ರೆ ಎಲ್ಲರೂ ದೇವಸ್ಥಾನದ ಬಗ್ಗೆ ಎಲ್ಲಿ ಮಾತಾಡ್ತಾ ಇದ್ದಾರೆ, ಅವನಿಗೆ ಸೌಜನ್ಯವಾಗಿ ನ್ಯಾಯ ಕೊಡಿಸಬೇಕು ಅನ್ನೋ ಉದ್ದೇಶ ಇದೆ ಅಂತ ಹೇಳಿದ್ವಿ. ಮೊದಲ ವಿಡಿಯೋದಲ್ಲಿ ನನಗೆ ಸೌಜನ್ಯವಾಗಿ ನ್ಯಾಯ ಕೊಡಿಸುವ ಉದ್ದೇಶ ಇದೆ ಅಂತ ಹೇಳಿದವನು ಕೊನೆಯ ವಿಡಿಯೋಗೆ ಬರೋದ್ರೊಳಗಡೆ ನನ್ನ ಉದ್ದೇಶ ಆ ನಕಲಿ ದೇವಮಾನವನನ್ನು ಕೆಳಗಡೆ ಇಳಿಸೋದು ಅಂತ. ನೀನು ಯಾವನೋ ನಕಲಿ ದೇವಮಾನವನು ಅಂತ ಹೇಳಲಿಕ್ಕೆ ಮತ್ತು ಅವ್ರನ್ನ ಕೆಳಗೆ ಪಾಪ ಎಸಿ ಕಚೇರಿಗಳಲ್ಲಿ ಬೆಂಗಳೂರಿನಲ್ಲಿ ಕೂತಿದ್ದಂಥ IPS ಆಫೀಸರ್ಗಳನ್ನ ಬೆಳತಂಗಡಿಗೆ ಕರೆಸಿ ಅವ್ರ ಮಳೆಯಲ್ಲಿ ನಿಲ್ಲಿಸಿ, ಜಿಗಣಿಯಲ್ಲಿ ಕಚ್ಚಿಸಿ, ಗುಂಡಿ ತೋಡಿಸಿ, ಮಾಡಬಾರ್ದು ಮಾಡಿ, ಸರ್ಕಾರ ದುಡ್ಡನ್ನು ಖರ್ಚು ಮಾಡಿ, ಜನರ ನಂಬಿಕೆಗಳನ್ನು ಹಾಳು ಮಾಡಿ, ದೇವಸ್ಥಾನದ ವಿರುದ್ಧವಾಗಿ ಎತ್ತುಕಟ್ಟಿ, ಕಾವಂತರ ಬಗ್ಗೆ ಕೆಟ್ಟದಾಗ ಮಾತಾಡಿ, ದೇವರನ್ನು ಕೌಂಚ್ಬಿಡಿ, ಬಗಚಿಬಿಡಿ ಅಂತೆಲ್ಲ ಹೇಳಿ, ಅಣ್ಣಪ್ಪ ಸ್ವಾಮಿ ಬೆಟ್ಟದ ಎದುರುಗಡೆ ಇರುವಂಥ ಬಾಹುಬಲಿ ಬೆಟ್ಟದವರೆಗೂ ಹೋಗಿ ಅಲ್ಲೂ ಗುಂಡಿಯನ್ನು ತೋಡಿಸಿ ಎಲ್ಲ ಹಲ್ಕಾ ಕೆಲಸಗಳನ್ನು ಮಾಡಿದ ಮೇಲೆ ಇವತ್ತು ಕೇಸ್ ವಾಪಸ್ ತಗೋತೀರ. ನಾಚಿಕೆ ಆಗಲ್ಲ ನಿಮ್ಮ ಹಣೆ ಬರ. ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ನೋಡಿ, ಎಲ್ಲ ಮಾಧ್ಯಮಗಳು ಬೊಬ್ಬೆ ಹಾಕಿ ಆಯಿತು, ಷಡ್ಯಂತ್ರ ಅದು ಇದು ಅಂತ ಹೇಳಿ ಆಯಿತು. ಕೊನೆಗೆ ಕಿರಿಕೀರ್ತಿಯ ಪಾಲು ಆತನು ತಗೊಂಡು ಬಂದ. ಅಲ್ಲಿ ಮಾತ್ರ ಆತ ಸಮೀರ್ ಎಂ ಡಿಯನ್ನು ಸೇರಿಸಿಕೊಂಡು ತನ್ನ ವಾರ್ತೆಯನ್ನು ಮಾಡಿದೆ. ಏನೋ ಸ್ಪೀಡ್ ಪ್ಲಸ್ ಕನ್ನಡ ಏನೋ ಇದೆ, ಏನೋ ಒಂದು ಚಾನಲನ್ನು ಕಟ್ಟಿಕೊಂಡು ಆತ ಇವತ್ತು ಈ ಒಂದು ಸಮಾಜದ ಮುಂದೆ ಷಡ್ಯಂತ್ರವನ್ನು ದಿನನಿತ್ಯ ಮಾಡ್ತಾ ಇರೋದತ್ತೆ. ಆತ ಅವರು ಪತ್ರಕರ್ತ ಅಂತ ಹೇಳೋದಕ್ಕಿಂತಲೂ ಪ್ರಕಾಶ್ ರೈ ಹೇಳುವ ಹಾಗೆ ನೀನೊಬ್ಬ ಪತ್ರಕರ್ತನೇ ಅಲ್ಲ ಅನ್ನುವಂತಹ ಮಾತು ಆತನಿಗೆ ಬಹಳಷ್ಟು ಸೂಟೇಬಲ್ ಆಗುತ್ತೆ. ಯಾಕೆಂತ ಕೇಳಿದರೆ, ನೋಡಿ, ನಿನ್ನೆ ಆರಂಭದಲ್ಲಿ ಮಾಧ್ಯಮಗಳು ಏನು ಕೈಗೆತ್ತಿಕೊಂಡಿದ್ದು, ಕೆಲವೊಂದು ಮಾಧ್ಯಮಗಳು ಈ ಒಂದು ವಿಚಾರದಲ್ಲಿ ಕ್ಷಮೆ ಯಾಚಿಸಿದೆ ಕೂಡ. ಅಂದರೆ ಎಲ್ಲರೂ ಒಂದು ರೀತಿಯಲ್ಲಿ ಹೇಳುವಂಥ ಸಂದರ್ಭದಲ್ಲಿ ನಾವು ಕೂಡ ಅದನ್ನು ಪ್ರಸಾರ ಮಾಡಿದ್ವಿ ಅಂತ ಗ್ಯಾರಂಟಿ ನ್ಯೂಸ್ನ ರಾಧಾ ಹಿರೇಗೌಡರವರು ಹೇಳಿದರು. ಸೊ ಅದರಿಂದಾಗಿ ಮಾಧ್ಯಮಗಳು ಏನು ಗೊತ್ತಾ, ಒಂದು ವಾರ್ತೆ ಬರುವಂಥ ಸಂದರ್ಭದಲ್ಲಿ ಹೈಲೈಟಾಗಿ ನಾವೇ ಮೊದಲು ಹಾಕಬೇಕು ಅನ್ನುವಂತಹ ಆ ಒಂದು ತುರಾತುರಿಯಲ್ಲಿ ಯಾವುದೇ ಇನ್ವೆಸ್ಟಿಗೇಷನ್ ಇಲ್ಲದೆ ಈ ಒಂದು ವಿಚಾರಗಳನ್ನು ಹೊರಗಡೆ ಹಾಕ್ತಾರೆ. ನಿನ್ನೆ ನಿಜವಾಗಿಯೂ ನಡೆದಂತಹ ವಿಚಾರ ಏನು, ಒಂದು FIR ಇವರ ಮೇಲೆ ದಾಖಲಿಸುವಂತಹ FIR ರದ್ದು ಮಾಡಬೇಕು. ನಮ್ಮ ಮೇಲೆ ಯಾಕೆ FIR ದಾಖಲಿಸ್ತೀರಾ, ನಾವು ದೂರುದಾರರು, ನಮ್ಮ ಮೇಲೆ ಯಾಕೆ FIR ಮಾಡ್ತೀರಾ ಅಂತ ಕೇಳಿ ಆ ಒಂದು FIR ರದ್ದು ಮಾಡಬೇಕು ಅಂತ ರಿಟ್ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ಹೈಕೋರ್ಟ್ನಲ್ಲಿ. ಸೊ ಅದೇ ಒಂದು ವಿಚಾರವನ್ನು ಮುಂದೆ ಇಟ್ಟುಕೊಂಡು ಧರ್ಮಸ್ಥಳಕ್ಕೆ ದೂರು ಕೊಟ್ಟಂತಹ ಒಂದು ದೂರನ್ನೇ ನಾವು ಕ್ವಾಶ್ ಮಾಡಿಸ್ತೇವೆ ಅನ್ನುವಂತಹ ವಿಚಾರದಲ್ಲಿ ದೊಡ್ಡ ಗೌಜಿಯನ್ನು ಮಾಡಿದರು ಸ್ಯಾಟಲೈಟ್ ಮೀಡಿಯಾಗಳು. ಕೊನೆಗೇನಾಯಿತು, ಈ ಒಂದು ವಿಚಾರದಲ್ಲಿ ಯಾವುದೇ ಸ್ಪಷ್ಟ ಮಾಹಿತಿ ಅವರಿಗಿಲ್ಲ ಅನ್ನೋದು ಜಗಜ್ಜಾಹೀರಾಯಿತು, ಜನಗಳು ಕೂಡ ಅರ್ಥ ಮಾಡಿಕೊಂಡ್ರು. ಸೊ ಇದನ್ನೇ ಕಿರಿಕೀರ್ತಿ ಮಿಡ್ನೈಟಲ್ಲಿ ಬಂದು ಹಾಕಿದ್ದಾನೆ. ಅಲ್ಲಿ ಸಮೀರ್ ಎಂ ಡಿಯನ್ನು ಕೂಡ ಸೇರಿಸಿ ನೋಡಿ, ಸಮೀರ್ ಎಂ ಡಿ ವಿಡಿಯೋ ಮಾಡಿದ, ಹಾಗೆ ಮಾಡಿದ, ಹೀಗೆ ಮಾಡಿದ, ಅದು ಇದು ಅಂತ. ಸಮೀರ್ ಎಂ ಡಿಯ ಒಂದು ಕೂದಲಿಗೂ ನೀನು ಸಮ ಅಲ್ಲ ಅಂತ ಕಿರಿಕೀರ್ತಿಯಲ್ಲಿ ಹೇಳ್ತಾ ಇರುವಂಥದ್ದು. ಆತ ಏನು ರಿಸರ್ಚ್ ಮಾಡ್ತಾನೆ ಸಮೀರ್ ಎಂ ಡಿ, ಆತನ ಕೂದಲು ಸಹ ನೀವು ರಿಸರ್ಚ್ ಮಾಡೋದಿಲ್ಲ. ಕೂದಲಿನಷ್ಟು ಕೂಡ, ಆತನ ರೋಮದಷ್ಟು ಕೂಡ ನೀವು ರಿಸರ್ಚ್ ಮಾಡೋದಿಲ್ಲ. ಅಷ್ಟು ನಿಮಗೆ ಜ್ಞಾನವೂ ಇಲ್ಲ, ಅಷ್ಟು ಪಕ್ವತೆಯೂ ನಿಮ್ಮಲ್ಲಿಲ್ಲ, ಅಷ್ಟು ನೀವು ಮೆಚೂರ್ಡ್ ಆಗೇ ಇಲ್ಲ. ನೀವು ಎಷ್ಟೇ ದೊಡ್ಡ ನೀವು ಜರ್ನಲಿಸ್ಟೋ ಅದೋ ಇದು ಏನು ಬೇಕಾದರೂ ಹೇಳಿ, ಆದರೆ ನಿಮ್ಮನ್ನು ಸರಿಯಾಗಿ ಗುರುತಿಸಿಕೊಂಡವರು ಪ್ರಕಾಶ್ ರಾಜ್ ಅವರು ನಿಮ್ಮ ಮುಖ ನೋಡಿ ಹೇಳಿರುವಂಥದ್ದು, ನೀವು ಪತ್ರಕರ್ತ ಅಲ್ಲ, ನೀವು ಓರ್ವ ಎಡಬಿಡಂಗಿ ಅಂತ ನಿಮ್ಮ ಮುಖವನ್ನು ನೋಡಿ ಹೇಳಬೇಕಾದ್ರೆ ನೀವೆಷ್ಟು ದೊಡ್ಡ ಕೊಳಕು ಮನುಷ್ಯ ಅಂತ ಇದು ಜನರಿಗೆ ಗೊತ್ತಾಗುತ್ತೆ. ನೋಡಿ, ಒಂದು ರೀತಿಯಲ್ಲಿ ಸಾಮಾಜಿಕ ಜೀವನದಲ್ಲೂ ಪರ್ಸನಲ್ ಜೀವನದಲ್ಲೂ ನೀವು ಒಂದು ರೀತಿಯಲ್ಲಿ ಲೂಸರ್ ಅಂತಲೇ ನಾವು ಕರಿತೀವಿ ನಿಮ್ಮನ್ನು. ಯಾಕಂತಂದರೆ ಎರಡನ್ನೂ ನಿಭಾಯಿಸೋಕ್ಕೆ ಸಾಧ್ಯ ಆಗದಂತಹ ವ್ಯಕ್ತಿ ಈ ಕಿರಿಕೀರ್ತಿ. ಸೊ ಅದರಿಂದಾಗಿ ಕಿರಿಕೀರ್ತಿಯ ಹಲವು ವಿಚಾರಗಳು ಜನರ ಮುಂದೆ ಇದೆ, ಆದರೆ ಯಾವುದನ್ನು ಕೂಡ ಎಕ್ಸ್ಪೋಸ್ ಮಾಡೋದಕ್ಕೆ ಹೋಗೋದಿಲ್ಲ. ಈ ಒಂದು ವಿಚಾರದಲ್ಲಿ ಸದ್ಯ ನೀವು ಬಾಯಿ ಮುಚ್ಚಿ ಕೂತ್ಕೊಂಡ್ರೆ ಅದು ಜನಸಾಮಾನ್ಯರಿಗೆ ನೀವು ಮಾಡುವಂಥ ಒಂದು ಒಳ್ಳೆಯ ಕೆಲಸ ಅಂತ ನಾವು ಕರಿಬೋದು. ಅಥವಾ ಒಂದೊಳ್ಳೆ ಪತ್ರಿಕೋದ್ಯಮನ ನೀವು ಕಟ್ಟಿ ಒಂದು ಜರ್ನಲಿಸಮನ್ನು ನೀವು ಮುಂದುವರಿಸ್ಕೊಳ್ಳಿ. ಆದರೆ ಅದು ಒಂದು ರೀತಿಯಲ್ಲಿ ಜರ್ನಲಿಸಮೇ ಆಗಿರಲಿ, ಒಂದು ರೀತಿಯಲ್ಲಿ ನೀವು ಪೇಮೆಂಟ್ ಅಥವಾ ಬಕೆಟನ್ನು ಪಡೆದುಕೊಂಡು, ಸೂಟ್ಕೇಸನ್ನು ಪಡೆದುಕೊಂಡು ನೀವು ಜರ್ನಲಿಸ್ಟ್ ಅಂತ ತೋರಿಸೋಕೆ ಹೋದರೆ ಜನರು ನಿಮ್ಮನ್ನು ತಿಳಿಯೋದು ಮಾತ್ರ ಅಲ್ಲ, ತಿವಿತಾರೆ ಕೂಡ. ಇದು ಮುಂದಿನ ದಿವಸಗಳಲ್ಲಿ ನಡಿಬಾರ್ದು ಅಂತಿದ್ರೆ ಒಂದೊಳ್ಳೆ ಪತ್ರಕರ್ತರಾಗಿ ತಮ್ಮ ಹೊಟ್ಟೆಪಾಡಿಗೋಸ್ಕರ ತಮ್ಮ ಜೀವನವನ್ನು ಮಾಡಿ, ಅದು ಬಿಟ್ಟು ಯಾರದೋ ಹೊಟ್ಟೆಯನ್ನು ಹೊಡೆದು ತಮ್ಮ ಜೀವನವನ್ನು ಮಾಡಬೇಡಿ ಅಂತ ಕಳಕಳಿಯ ವಿನಂತಿ ಇದೆ. ಇನ್ನು ನಿಮ್ಮ ವಿಚಾರದಲ್ಲಿ ಹೆಚ್ಚಾಗಿ ಹೇಳಬೇಕು ಅಂತಿಲ್ಲ, ಜನರಿಗೆ, ಜನಸಾಮಾನ್ಯರಿಗೆ ಇವಾಗ ಈ ಒಂದು ಹೋರಾಟದಲ್ಲಿ ಗೊತ್ತಾಗಿರುವಂತಹ ವಿಚಾರ, ತಾವೊಬ್ಬ ಏಕಪಂಥೀಯವಾಗಿ ಅಂದರೆ ಒಂದೇ ಪಂಥದಲ್ಲಿರುವಂತಹ ಓರ್ವ ಪತ್ರಕರ್ತ. ನೀವು ಎಷ್ಟರ ಮಟ್ಟಿಗೆ ಅವರ ಪತ್ರಕರ್ತ ಅಂತ ಜನರನ್ನು ಮನದಟ್ಟು ಮಾಡೋಕ್ಕೆ ಹೋದರೂ ಅಷ್ಟೇ ನೀವು ಮೈನಸ್ ಆಗ್ತಾ ಹೋಗ್ತೀರ. ಯಾಕಂತಂದರೆ ಒಂದು ಪತ್ರಕರ್ತ ಆಗಿರುವಾಗ ಯಾವುದೇ ಧರ್ಮದ ಆಧಾರದಲ್ಲಿ ವಾರ್ತೆಯನ್ನು ಪ್ರಕಟ ಮಾಡೋದಿಲ್ಲ, ತಾವು ಅದು ಮಾಡ್ತಾ ಇದ್ದೀರಾ. ಸೊ ಅದರಿಂದಾಗಿ ತಮ್ಮ ಆ ಒಂದು ಜರ್ನಲಿಸಮ್
ಯಾವತ್ತೂ ನೀವು ಆ ಒಂದು ನಿಮ್ಮ ಜರ್ನಲಿಸಮಲ್ಲಿ ಧರ್ಮವನ್ನು ಹುಡ್ಕೊಂಡು ಹೋದ್ರಿ, ಅವತ್ತೇ ಆ ಒಂದು ಜರ್ನಲಿಸಮ್ ಸತ್ತೇ ಹೋಯಿತು ಅಂತ ಅಂದ್ಕೊಳ್ಳಿ. ಸೊ ನೀವೇನೋ ಇನ್ನು ಮಾಡ್ತಿದ್ರು ಹೊಟ್ಟೆಪಾಡಿಗೋಸ್ಕರ ಮಾಡ್ತಾ ಇರುವಂತಹ ತಮ್ಮ ಎಡಬಿಡಂಗಿತನ ಅಂತ ಮಾತ್ರನೇ ಹೇಳಲಿಕ್ಕೆ ಇರುವಂಥದ್ದು. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.